ಸಿದ್ದರಾಮಯ್ಯ ಇಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ, ಆದರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಇಳಿಯೋವರೆಗೂ ಈ ಚರ್ಚೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆಗಳು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ನೆನಪು ಮಾಡುವಂಥ ಒಂದಷ್ಟು ಭಾಷಣಗಳು ಇನ್ನೂ ಏನೋ ಇದೆ, ಮತ್ತೊಂದೇನೋ ಶುರುವಾಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ. ಇನ್ನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಮೈತ್ರಿ ಆಗಿದೆ ಮಹಾರಾಷ್ಟ್ರದಲ್ಲಿ, MIM BJP ಮೈತ್ರಿ ಆಗಿದೆ ಮಹಾರಾಷ್ಟ್ರದಲ್ಲಿ. ಈ ರಾಜಕೀಯ ವಿಚಿತ್ರ, ಬೇರೆ ಬೇರೆ ಸುದ್ದಿಗಳು, ಬಳ್ಳಾರಿ ಗಲಾಟೆ, ಹುಬ್ಳಿ ಧಾರವಾಡದ ಒಂದಷ್ಟು ಹಂಗಾಮ, ಎಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿದೆ. ಕಡೆವರೆಗೂ ಈ ಸುದ್ದಿಯನ್ನು ನೋಡಿ. ನಾನು ಶಿವಕುಮಾರ್, ಎಲ್ರಿಗೂ ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತುಗಳನ್ನಾಡುವ ಮೂಲಕ ಮಹತ್ವದ ಸುಳಿವೊಂದನ್ನು ಬಿಟ್ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ. ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಬಂದಿದ್ದೀನಿ, ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ನನ್ನ ಆಡಳಿತ ತೃಪ್ತಿ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ದೇವರಾಜ್ ಅರಸು ಅವರ ದೀರ್ಘಕಾಲದ ಮುಖ್ಯಮಂತ್ರಿ ಆಗಿದ್ರು ಅನ್ನೋ ದಾಖಲೆಯನ್ನು ಅಳಿಸಿ ಸಿದ್ದರಾಮಯ್ಯನವರೀಗ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿದ್ದಾರೆ. ಆ ಖುಷಿಯಲ್ಲಿ ಈಗ ಎಕ್ಸಿಟ್ ಮಾತುಗಳನ್ನ ಹಾಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ಅಂದುಕೊಂಡಷ್ಟು ಅವರ ಬೆಂಬಲಿಗರು ಬಿಡ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯ ಆ ಕುರ್ಚಿಯಿಂದ ಎದ್ದ ಮೇಲೆ ಆ ಕುರ್ಚಿಲಿ ಕೂರೋದು ಯಾರು? ಸಹಜವಾಗಿ ಡಿ ಕೆ ಶಿವಕುಮಾರ್ ಹೆಸರೇ. ಇನ್ನು ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ಮಾತು ಹೇಳಿದ್ದಾರೆ. ಏನು? ಮಾತು ಉಳಿಸಿಕೊಳ್ಳುವುದೇ ಜಗತ್ತಿನ ದೊಡ್ಡ ಶಕ್ತಿ. ಎಸ್, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಈಗಂತ ಹಾವೇರಿ ಕಾರ್ಯಕ್ರಮದಲ್ಲಿ DCM DKಶಿ ಪುನರುಚ್ಚಾರ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಕೊಟ್ಟ ಮಾತು ಉಳಿಸಿಕೊಳ್ಳುವ ಬಗ್ಗೆ ಮಾತನಾಡಿದ್ದಾರೆ. ನುಡಿದಂತೆ ನಡೆದುಕೊಳ್ಳಬೇಕು, ಆಗ ಮಾತ್ರ ನಾಯಕರೆಂದು ಎನ್ನಿಸಿಕೊಳ್ಳಲು ಸಾಧ್ಯ. ನಾವು ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯವಲ್ಲ, ಇರುವಾಗ ಯಾವ ರೀತಿ ನಡೆದುಕೊಳ್ತೀವಿ ಅನ್ನೋದು ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಅಂದರೆ 7 ವರ್ಷ 8 ವರ್ಷ ಇದ್ದೀವಿ ಅಂತಲ್ಲ, ಇರುವಷ್ಟು ದಿನ, ಅದು 100 ದಿನ ಅಲ್ಲಿ 3 ದಿನ ಅಲ್ಲಿ ನಾವು ಹೇಗೆ ನಡ್ಕೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಅನ್ನೋ ದಾಟಿಯಲ್ಲಿ ಅವರೊಂಥರ ಚಮಕ್ ಕೊಡೋದು, ಟಾಂಗ್ ಕೊಡೋದು, ಏನೋ ಒಂದು ಲೆಕ್ಕಾಚಾರ ಹೇಳ್ತಾರೆ. ಯಾಕೆಂದರೆ ಸಿದ್ದರಾಮಯ್ಯನವರ ವೈರಾಗ್ಯದ ಮಾತುಗಳು, ಡಿ ಕೆ ಶಿವಕುಮಾರ್ ಅವರ ನುಡಿದಂತೆ ನಡಿಬೇಕು ಅನ್ನೋ ಆ್ಯಂಗಲ್ ವರ್ಷನ್ಗಳು ಏನೋ ಇದೆ ಅಂತ. ಬಟ್ ಇದು ನಿಲ್ಲಲ್ಲ, ನಡೀತಾ ಇರುತ್ತೆ. ಆದರೆ ಯಾವಾಗ ಏನು ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಇಲ್ಲ. 6ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಆಪ್ತ ರಾಮನಗರ MLA ಇಕ್ಬಾಲ್ ಹುಸೇನ್. ಈಗಾಗಲೇ ಅದನ್ನು ಬಿಟ್ಟು 2 ದಿನ ಆಯಿತು. ಇನ್ನು 9ಕ್ಕೂ ಹೋಗಿದೆ, ಸಂಕ್ರಾಂತಿಗೆ ಹೋಗುತ್ತೆ, ಯುಗಾದಿಗೆ ಹೋಗುತ್ತೆ, ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವರು ದಾಖಲೆ ಮಾಡಿದ್ದಾರೆ. ಬಟ್ ಇನ್ನೊಂದೇನೋ ಇಂಟರ್ನಲ್ ಮಾತಿದೆ, ಏನಂತ, ಬಜೆಟ್ ಆಗಬೇಕಂತೆ ಅಂತ. ಆಮೇಲೆ ಇನ್ನು 2 ವರ್ಷ ಇರುವಂಗೆ ಬಿಟ್ಕೊಡ್ತಾರಂತೆ ಅಂತಿದೆ, 1 ವರ್ಷ ಇರುವಾಗ ಬಿಟ್ಕೊಡ್ತಾರಂತೆ ಅಂತಿದೆ. ಸತೀಶ್ ಜಾರಕಿಹೊಳಿ ಆಗ್ಬೋದು, ಪರಮೇಶ್ವರ್ ಆಗ್ಬೋದು ಅಂತಿದೆ. ಅಂತೆ ಕಂತೆಗಳು ಜಾಸ್ತಿ. ಬಟ್ ಸಿದ್ದರಾಮಯ್ಯ ಅವ್ರು ಬಿಟ್ಕೊಟ್ಟಾಗ, ಡಿ ಕೆ ಶಿವಕುಮಾರ್ ಪಡ್ಕೊಂಡಾಗ ಆವತ್ತೇ ಅದು ಸಾಧ್ಯ ಅಂತ ಹೇಳ್ಬೋದು. ಏನು, ಕಾಂಗ್ರೆಸ್ BJP ಮೈತ್ರಿ ವಿಷಯ ಇದು. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಅಂಬರ್ನಾಥ್ ಪುರಸಭೆಯಲ್ಲಿ ಬದ್ಧ ವೈರಿಗಳಾದ BJP ಮತ್ತು ಕಾಂಗ್ರೆಸ್ ಸದಸ್ಯರು ಚುನಾವಣೋತ್ತರ, ಮತದಾನೋತ್ತರ ಏನು ಫಲಿತಾಂಶ ಬಂದ ಮೇಲೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ತನ್ನ 12 ಹೊಸ ಕೌನ್ಸಿಲ್ಗಳನ್ನು ಪಕ್ಷದಿಂದ ಅಮಾನತುಗೊಳಿಸಿದೆ. ಈ ಮೈತ್ರಿ ಸಂಪೂರ್ಣವಾಗಿ ತಪ್ಪು ಕ್ರಮ ಅಂತ ಕಾಂಗ್ರೆಸ್ ಹೇಳಿದೆ. ಅಂಬರ್ನಾಥ್ ಬ್ಲ್ಯಾಕ್ ಸಮಿತಿಯನ್ನು ವಿಸರ್ಜಿಸಿದ್ದು, ಅದರ ಅಧ್ಯಕ್ಷ ಮತ್ತು ಪಕ್ಷದ ಹಿರಿಯ ನಾಯಕ ಪ್ರದೀಪ್ ಪಾಟೀಲ್ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಇವ್ರು ಒಂದಾಗ್ಬಿಡ್ತಾರಲ್ಲ. ಈಗ NCP 2 ಓಳಾಗಿ ಒಂದು BJP ಕಡೆ ಇದೆ, ಶಿವಸೇನೆ 2 ಓಳಾಗಿ ಒಂದು BJP ಕಡೆ ಇದೆ, ಇನ್ನೊಂದು ಕಾಂಗ್ರೆಸ್ ಕಡೆ ಇದೆ. ಕಾಂಗ್ರೆಸ್ ಒಂದು ಓಳಾಗಿರಲ್ಲ, ಅದು ಆಗಿದೆ ಈಗ ಅಲ್ಲಿ. ಇನ್ನು ಮತ್ತೊಂದು ಕಡೆ ಈ ಮೈತ್ರಿಯ ಸ್ವೀಕಾರವಲ್ಲ ಅಂತ ಫಡ್ನವೀಸ್ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಸದಸ್ಯರು ಹೋಗ್ಬಿಟ್ಟು BJP ಸೇರ್ಕೊಂಡಿದ್ದಾರೆ ಅಷ್ಟೇ. ಇನ್ನು BJP ಕಾಂಗ್ರೆಸ್ ಮೈತ್ರಿ ವಿರುದ್ಧ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅಸಮಾಧಾನ ಹೊರಹಾಕಿದ್ದಾರೆ. ಇಂತಹ ಒಪ್ಪಂದ ಸ್ವೀಕಾರವಲ್ಲ ಅಂತ ಕರೆದಿದ್ದಾರೆ ಮತ್ತು ಅಂಬರ್ನಾಥ್ನಲ್ಲಿ ಸ್ಥಳೀಯ ಮಟ್ಟದಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಸರಿಪಡಿಸಲಾಗುವುದು, ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿ ಇರೋದಿಲ್ಲ ಅಂತ ಫಡ್ನವೀಸ್ ಹೇಳಿದ್ದಾರೆ. ಇನ್ನು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಅಧಿಕಾರಕ್ಕೆ ಬರೋದನ್ನು ತಡೆಯಲು BJP ಮತ್ತು ಕಾಂಗ್ರೆಸ್ ಕೈ ಜೋಡಿಸಿವೆ ಎಂದು ವರದಿಯಾಗಿದೆ. ಈ ಕ್ರಮವು ಮಹಾರಾಷ್ಟ್ರ ರಾಜ್ಯದಲ್ಲಿ ರಾಜಕೀಯ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ. ಎಲ್ಲ ಒಂದೊಂದು ಕಡೆ ನಡೀತಾ ಇರ್ತವೆ. ಅದು ಇದು. ಇನ್ನೊಂದು ಕಡೆ MIM ಮುಸ್ಲಿಂ ನಮ್ಮ OIC ಪಾರ್ಟಿ, ಇದು ಇಲ್ಲಿ BJP ಜೊತೆ ಮೈತ್ರಿ ಆಗಿದೆ. ಮಹಾರಾಷ್ಟ್ರದ ಅಂಬರ್ನಾಥ್ ಪುರಸಭೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರುವ BJP ಅಕೋಟ್ ಮುನ್ಸಿಪಾಲ್ ಕೌನ್ಸಿಲ್ನಲ್ಲಿ MIM ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಮತ್ತೊಂದು ಅಚ್ಚರಿಯಾಗಿದೆ. BJPಯ ಮಾಯಾ ದುಲೆ ಮೇಯರ್ ಹುದ್ದೆಗೇರಿದ್ರು.
35 ಸದಸ್ಯರ ಪುರಸಭೆಯಲ್ಲಿ ಬಿಜೆಪಿ ಕೇವಲ 11 ಸೀಟ್ಗಳನ್ನು ಗೆದ್ದಿತ್ತು. ಬಹುಮತಕ್ಕೆ ಕೊರತೆ ಇದ್ದು ಬಿಜೆಪಿ ಅಕೋಟ್ ವಿಕಾಸ್ ಮಂಚ್ ಎಂಬ ಹೊಸ ಒಕ್ಕೂಟ ರಚಿಸಿತು. ಇದರಲ್ಲಿ ಎಂಐಎಂನ 5 ಸದಸ್ಯರು ಸೇರಿಕೊಂಡಿದ್ದಾರೆ. ಶಿಂದೆ ಬಣದ ಶಿವಸೇನೆ, ಅಜಿತ್ ಪವಾರ್ ಅವರ ಎನ್ಸಿಪಿ, ಶರದ್ ಪವಾರ್ ಅವರ ಎನ್ಸಿಪಿ ಮತ್ತು ಬಚ್ಚು ಕಾಡು ಅವರ ಪ್ರಹಾರ್ ಜನಶಕ್ತಿ ಪಕ್ಷವೂ ಸೇರಿವೆ. ಈ ಒಕ್ಕೂಟವನ್ನು ಅಕೋಲಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ನಲ್ಲಿ ನೋಂದಾಯಿಸಲಾಗಿದೆ. ಇದರಿಂದ ಬಿಜೆಪಿ ನೇತೃತ್ವದ ಒಕ್ಕೂಟಕ್ಕೆ 25 ಸದಸ್ಯರ ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ನ 6 ಮತ್ತು ವಂಚಿತ್ ಬಹುಜನ್ ಅಗಾಡಿಯ 2 ಸೀಟ್ಗಳು ವಿರೋಧ ಪಕ್ಷವಾಗಿವೆ. ಏನು ಎಲ್ಲರೂ ಇವರೇ ಒಟ್ಟೊಟ್ಟಾಗಿ ಮಜಾ ಮಾಡ್ಬೇಕಾರೆ, ಅಧಿಕಾರ ನಡೆಸ್ಬೇಕಾರೆ ಕೌನ್ಸಿಲರ್ ಮಾಡ್ತವ್ರು ಏನು ಮಾಡ್ತಾರೆ, ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ದೊಡ್ಡವ್ರು ಏನು ಮಾಡ್ತಾರೆ, ಚಿಕ್ಕವ್ರು ಮಾಡ್ತಾರೆ, ನಡೀತಾ ಇರ್ತೀವಲ್ಲ, ಕಾಮನ್ ಆಗ್ಬಿಟ್ಟದೆ ಇನ್ಮೇಲೆ. ಭರತ್ ರೆಡ್ಡಿ ಕಣ್ಣುದರೆ ಕೊಲೆ ಆಯ್ತಾ? ಹೌದು, ಇಂದು ಕೂಡ ಬಳ್ಳಾರಿಯಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಹಾಗೂ ವಿಡಿಯೋ ಸಾಕ್ಷ್ಯಗಳನ್ನು ರಿವೀಲ್ ಮಾಡಿದ್ದಾರೆ. ಚನಾಳ್ ಶೇಖರ್ ಕೊಲೆ ಮಾಡಲು ಸಂಚು ರೂಪಿಸಲಾಗಿತ್ತು. ಲಿಂಗಾಯತ ಮುಖಂಡರಾದ ಹಿನ್ನೆಲೆ ದೊಡ್ಡ ಗಲಾಟೆ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಆದರೆ ರಾಜಶೇಖರ್ ಕೊಲೆ ಆಯಿತು, ಭರತ್ ರೆಡ್ಡಿ ಎದುರೇ ಕೊಲೆ ಆಯಿತು. ದುರ್ಯೋಧನ ದುರಹಂಕಾರ ಬಂದಿದೆ ಅಂತ ಭರತ್ ರೆಡ್ಡಿ ವಿರುದ್ಧ ಗುಡುಗಿದ್ದಾರೆ. ಭರತ್ ರೆಡ್ಡಿ ಇನ್ನೂ ಚಿಕ್ಕ ಹುಡುಗ, ಫಸ್ಟ್ ಟೈಮ್ MLA. ಅವರ ಅಪ್ಪ ಸೂರ್ಯನಾರಾಯಣ ರೆಡ್ಡಿ ಸ್ಟ್ರಾಂಗ್, ಓಕೆ, ಬಟ್ ಭರತ್ ರೆಡ್ಡಿ ವರ್ಸಸ್ ಹಿಂಗೆ ಅಂದರೆ ಬೇರೆ ಇದೆ. ಇನ್ನು ಶಾಸಕ ಭರತ್ ರೆಡ್ಡಿಯನ್ನು ಬಂಧಿಸಿ ಅನ್ನೋ ಕೂಗು. ಹೌದು, ಬಳ್ಳಾರಿಯ ಕಾರ್ಯಕರ್ತನ ಕೊಲೆ ಕೇಸ್ನಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಮಾತನಾಡಿದರೆ ಬಂಧಿಸ್ತಾರೆ, ಸಾಕ್ಷಿ ಇದ್ರೂ ಭರತ್ ರೆಡ್ಡಿಯನ್ನು ಏಕೆ ಬಂಧಿಸಿಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಪ್ರಶ್ನೆ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ಬಂಧನವಾಗಬೇಕು, ಬಂಧಿಸದೇ ಇದ್ದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಕೇವಲ ಬಿಜೆಪಿ ಕಾರ್ಯಕರ್ತರ ಬಂಧನವಾಗ್ತಿದೆ, ನಮ್ಮ ಅಕ್ಕ ತಂಗಿ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಪೊಲೀಸರ ವೈಫಲ್ಯವೇ ಕಾರಣವೇ? ಹೌದು, ಬಳ್ಳಾರಿ ಬಳ್ಳಾರಿ ಶೂಟೌಟ್ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಒಪ್ಪಿಕೊಂಡಿದ್ದಾರೆ. ಮತ್ತು ಸತೀಶ್ ರೆಡ್ಡಿ ಗನ್ ಮ್ಯಾನ್ ಗುಂಡಿನಿಂದಲೇ ರಾಜಶೇಖರ್ ಸತ್ತಿದ್ದಾರೆ ಅಂತ ಆ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಜನವರಿ 1ರಂದು ಬ್ಯಾನರ್ ವಿಚಾರ ಮಧ್ಯಾಹ್ನ 2:30ಕ್ಕೆ ಶುರುವಾಗಿದೆ. ಪೊಲೀಸರು ತಡೆಯಬಹುದಿತ್ತು. ಸತೀಶ್ ರೆಡ್ಡಿ ಸಂಜೆ 4:30ಕ್ಕೆ ಸ್ಥಳಕ್ಕೆ ಹೋಗಿದ್ದಾರೆ. SP IG ಅಲ್ಲಿವರೆಗೂ ಘಟನಾ ಸ್ಥಳಕ್ಕೆ ಹೋಗಿಲ್ಲ. ಗಲಾಟೆಯನ್ನು ಪೊಲೀಸರು ತಡೆಯಬಹುದಾಗಿತ್ತು ಅಂತ ಜಮೀರ್ ಹೇಳಿದರು. ಜಮೀರ್ ಅವ್ರು ಏನಿದೆ ಕ್ಲಾರಿಟಿ ಒಪ್ಕೊಡ್ತಾರೆ ಮನುಷ್ಯ. ಜಮೀರ್ ಒಳಗೊಂದು ಹೊರಗೊಂದು ಮಾತಾಡಲ್ಲ, ಬಟ್ ಈ ಘಟನೆ ಆಗಬಾರ್ದಾಗಿತ್ತು ಅಷ್ಟೇ. DIGP ವರ್ತಿಕಾ ಕಟಿಯಾರ್ ವರ್ಗಾವಣೆ. ಬಳ್ಳಾರಿ ರಕ್ತ ಚರಿತ್ರೆಗೆ ಮತ್ತೊಂದು ತಲೆದಂಡವಾಗಿದೆ. SP ಸಸ್ಪೆಂಡ್ ಬೆನ್ನಲ್ಲೇ DIGP ವರ್ತಿಕಾ ಕಟಿಯಾರ್ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಸಿವಿಲ್ ರೈಟ್ಸ್ ಮತ್ತು ಎನ್ಫೋರ್ಸ್ಮೆಂಟ್ ವಿಭಾಗಕ್ಕೆ ವರ್ತಿಕಾರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಬಳ್ಳಾರಿ ವಲಯದ IGP ಆಗಿ ಡಾಕ್ಟರ್ PS ಹರ್ಷ ಅವರನ್ನು ನೇಮಕ ಮಾಡಲಾಗಿದೆ. SP ಆಗಿದ್ದ ಪವನ್ ನಜೂರು ಅಮಾನತು ಮಾಡುವಂತೆ ವರ್ತಿಕಾ ಕಟಿಯಾರ್ ಅವರೇ ಸರ್ಕಾರಕ್ಕೆ ವರದಿ ನೀಡಿದರು. ಇದೀಗ ವರ್ತಿಕಾ ಕಟಿಯಾರ್ ಅವರನ್ನೇ ಸರ್ಕಾರ ವರ್ಗಾವಣೆ ಮಾಡಿದೆ. ದೊಡ್ಡವ್ರ ಬಚಾವಾಗಬೇಕಲ್ಲ. ವೆನೆಜುವೆಲಾಗೆ ಟ್ರಂಪ್ ದಿಗ್ಬಂಧನ. ಅಮೆರಿಕ ಹುಚ್ಚುದರಿಯ ನಿರ್ಧಾರಗಳು ನಡೀತಾ ಇದೆ. ಭಾರತದ ಬಳಿಕ ವೆನೆಜುವೆಲಾ ಮೇಲೆ ಅಮೆರಿಕದ ವಕ್ರ ದೃಷ್ಟಿ ಬಿದ್ದಿದೆ. ರಷ್ಯಾದಿಂದ ತೈಲ ಆಮದು ನಿಲ್ಲಿಸುವಂತೆ ಭಾರತದ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸಿತ್ತು ಅಮೆರಿಕ. ಆದರೆ ಮೋದಿ ಇದಕ್ಕೆಲ್ಲ ಕ್ಯಾರೆ ಎನ್ನಲಿಲ್ಲ. ಇದೀಗ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿಯ ಬಂಧನ ಬೆನ್ನಲ್ಲೇ ವೆನೆಜುವೆಲಾದ ಮಧ್ಯಂತರ ಸರ್ಕಾರಕ್ಕೆ ಕಠಿಣ ಷರತ್ತುಗಳನ್ನು ಟ್ರಂಪ್ ವಿಧಿಸಿದ್ದಾರೆ. ಚೀನಾ, ರಷ್ಯಾ, ಇರಾನ್, ಕ್ಯೂಬಾ ಜೊತೆಗಿನ ಎಲ್ಲ ಆರ್ಥಿಕ ಸಂಬಂಧಗಳನ್ನು ಕಡಿದುಕೊಳ್ಳಬೇಕು. ಅಮೆರಿಕ ಜೊತೆಗೆ ತೈಲ ಉತ್ಪಾದನೆಯಲ್ಲಿ ಪ್ರತ್ಯೇಕ ಪಾಲುದಾರಿಕೆ ಒಪ್ಪಿಕೊಳ್ಳಬೇಕು. ತನ್ನ ಬಹುಪಾಲು ಕಚ್ಚಾ ತೈಲದ ಮಾರಾಟದಲ್ಲಿ ಅಮೆರಿಕ ಖರೀದಿದಾರರಿಗೆ ಹೆಚ್ಚು ಆದ್ಯತೆ ನೀಡಬೇಕು ಅಂತ ಅಮೆರಿಕ ಸೂಚಿಸಿದೆ. ದುರಹಂಕಾರದ ಪರಮಾವಧಿಗಳಿಗೆ ಒಂದು ಟೈಮ್ ಇರುತ್ತೆ, ಅವೆಲ್ಲ ಬಂದಾಗ ಕ್ಲಿಯರ್ ಆಗುತ್ತೆ. ಟ್ರಂಪ್ ಈ ತುಗ್ಲಕ್ ದರ್ಬಾರ್ ನಡೆಸಂಗಾಯ್ತು ಅಮೆರಿಕದಲ್ಲಿ. ಕಾರ್ಯಕರ್ತೆ ವಿವಸ್ತ್ರ, ಐಡ್ರಾಮಾ, ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಮತ್ತು ದಲಿತ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಕ್ಕಿದೆ. ಘಟನೆ ಬಗ್ಗೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಬಂಧನದ ವೇಳೆ ಸುಜಾತ ಹಂಡಿ ಸೀನ್ ಕ್ರಿಯೇಟ್ ಮಾಡಿದ್ರಂತೆ. ತಾವೇ ಬಟ್ಟೆ ಬಿಚ್ಚಿಕೊಂಡು ಮಹಿಳಾ ಮತ್ತು ಪುರುಷ ಪೊಲೀಸ್ ಸಿಬ್ಬಂದಿ ಮೇಲೂ ಹಲ್ಲೆ ಮಾಡಿದ್ದಾರಂತೆ. ಇವರ ಮೇಲೆ 9 ಕೇಸ್ಗಳು ಇವೆಯಂತೆ. ಪ್ರಕರಣದ ಹಿನ್ನೆಲೆ ನೋಡೋದಾದರೆ ಹುಬ್ಬಳ್ಳಿಯ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 5ರಂದು ಘಟನೆ ನಡೆದಿದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗಿವೆ. ಬಂಧನಕ್ಕೊಳಗಾದ ಬಿಜೆಪಿ ಕಾರ್ಯಕರ್ತೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು. ಕಾಂಗ್ರೆಸ್ ಮತದಾರರ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದ ಆರೋಪ ಹಂಡಿ ಮೇಲೆ ಇತ್ತು. ಈ ಬಗ್ಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲಕುಂಟ್ಲಾ ದೂರಿನ ಮೇರೆಗೆ ಬಂಧಿಸಲು ಮುಂದಾಗಿದ್ದರು ಪೊಲೀಸರು. ಆ ವೇಳೆ ಭಾರೀ ಡ್ರಾಮಾ ನಡೆದಿತ್ತು. ಅವರೇ ಬಟ್ಟೆಯನ್ನು ಹರ್ಕೊಂಡಿದ್ದಾರೆ, ಬಿಚ್ಕೊಂಡಿದ್ದಾರೆ, ಹಿಂಗಾಗಿದೆ ಎಂದು ಪೊಲೀಸರ ವರ್ಷನ್. ನೋಡ್ಬೇಕು, ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ. ಅಂಡ್ ಸಿದ್ದರಾಮಯ್ಯನವರ ವೈರಾಗ್ಯದ ಮಾತುಗಳು, DK ಶಿವಕುಮಾರ್ ಅವರು ಕೊಟ್ಟ
ಮಾತಿನ ಶಕ್ತಿ ಜಾಸ್ತಿ ಅಂತೆಲ್ಲ ಭಾಷಣ ಮಾಡ್ತಾವ್ರೆ. ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನವ್ರು ಎಳಿತಾರ, ಡಿ ಕೆ ಆಗ್ತಾರ, ಏನು ಕತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.